ವಿಡಿಯೋ ಮಾಡ್ತಾ ಇಲ್ಲ. ನಾನಿವತ್ತು ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಯಲ್ಲಮ್ಮಗುಡ್ಡಕ್ಕೆ ಹೋಗೋಣ ಬನ್ನಿ. ಓಹೋ ಇದೇನು ಟ್ಯಾಕ್ಟ್ರಿನ ರೈಲ್ವೆ ಇಂಜಿನ್ ಬೋಗಿಗಳು ಅದೇ ಮತ್ತೆ ಬೋಗಿ ಹಾಕೋ ನೋಡೋಣ ನೋಡಿ ಫ್ರೆಂಡ್ಸ್ ಕಡೆ ಎಲ್ಲ ಒಂದು ಟ್ರಾಲಿ ಹಾಕೊಂಡ್ರು ಅಂದ್ರೆ ನಗ್ನಕ್ ಚಕ್ರದು ಎರಡೇ ಟ್ರಾಲಿ ಹಾಕೊಂಡ್ರು. ಅದು ಆಫ್ ರೋಡಿಂಗ್ ರೋಡು ಹಿಂಗಿದೆ ನೋಡಿ ಇದು. ನೋಡಿ ಫ್ರೆಂಡ್ಸ್ ಯಲ್ಲಮ್ಮಗುಡ್ಡಕ್ಕೆ ಹೊಸದಾಗಿ ಯಾವ್ದೋ ಆರ್ಚ್ ಮಾಡ್ತಾ ಇದ್ದಾರೆ. ಏನ್ ಗಾಡಿಗಳು ಹಿಂಗಿದೆ ದೇವಸ್ಥಾನ ಯೂಸ್ ಮಾಡಿಲ್ಲ ಅಂದ್ರೆ ಭಾರಿ ಕಷ್ಟ. ಇನ್ಸೂರೆನ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಭಾರಿ ಕಷ್ಟ. ನಿಜ ನೋಡು ಹೆಂಗಿದೆ ಗಾಡಿಗಳು. ಅಪ್ಪ ದೇವ್ರೆ ಹೇಳಿಕೊಳ್ಳದ ಎಲ್ಲಮ್ಮ ನಿನ್ನ ಕಥೆಯ ಹೇಳ್ತೀನಿ ಕೇಳಮ್ಮ. ಫ್ರೆಂಡ್ಸ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಂಜನಾದ್ರಿ ದೇವಸ್ಥಾನ ತೋರಿಸಿದ್ನಲ್ವಾ? ಓಕೆ, ಅಂಜನಾದ್ರಿ ದೇವಸ್ಥಾನ ತೋರಿಸಿದ್ದೆ ಅಲ್ವಾ? ಬಟ್ ಅಂಜನಾದ್ರಿಯಿಂದ ಆನ್ ದ ವೇ ಅಂಜನಾದ್ರಿ ಎಲ್ಲ ಬಾಯ್ಸಿಗೆ ಅಂದರೆ ತುಂಬ ಇಷ್ಟ. ನಮ್ಮ ಹೆಣ್ಮಕ್ಳಿಗೂ ಯಾವ್ದಾರ ದೇವಸ್ಥಾನ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅಂಜನಾದ್ರಿಯಿಂದ ಹೊರಟಿದ್ದೆ ನೆಕ್ಸ್ಟು ಯಲ್ಲಮ್ಮ ಗುಡ್ಡಕ್ಕೆ. ಯಲ್ಲಮ್ಮ ಗುಡ್ಡ ಅಲ್ಲಿಂದ ಒಂದು 170 ಕಿಲೋಮೀಟರ್ಸ್ ಇತ್ತು. ಸರಿ ಇರಲಿ, ನಮ್ಮ ವ್ಯೂವರ್ಸಿಗೋಸ್ಕರ ತೋರ್ಸೋಣ ಅಂತ ತಾಯಿ ಯಲ್ಲಮ್ಮನ ನೋಡಬೇಕು ಅಂತೇಳಿ ನನಗೂ ತುಂಬ ಆಸೆ ಇತ್ತು. ತುಂಬ ವರ್ಷದ ಹಿಂದೆ ಬಂದಿರಲಿಲ್ಲ. ನಿಮಗೆ ಬರಬೇಕು ಅಂತ ತೋರ್ಸಕ್ಕೆ ಬರ್ತಾಯಿದ್ದೀನಿ. ಬನ್ನಿ ಯಲ್ಲಮ್ಮ ಗುಡ್ಡನ ನೋಡೋಣ. ಯಪ್ಪ ಬರ್ತಿದ್ದಂಗೆ ತಾಯಿ ಯಲ್ಲಮ್ಮನ ದರ್ಶನ ರೋಡಲ್ಲಿ ಆಯಿತು. ಇನ್ನು ಗರ್ಭಗುಡಿಲಿ ನೋಡೋದೊಂದು ಬಾಕಿ. ಬನ್ನಿ ನೋಡೋಣ. ಈ ದೇವ್ರ ಬಗ್ಗೆ ನಮಗಂತೂ ಅಷ್ಟೇ ಗೊತ್ತಿರೋದು. ಓಕೆನಾ? ಬಟ್ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನನ್ನ ಕೈಲಂತೂ ಹೇಳೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಯಾರ ಕೈಲಾದರೂ ಕೇಳ್ತೀನಿ ದೇವ್ರ ಬಗ್ಗೆ ಹಿಸ್ಟ್ರಿ ಹೇಳಿ ಅಂದರೆ ಅವರೇ ಹೇಳ್ತಾರೆ. ಅವ್ರ ಕೈಲಿ ಹೇಳಿಸ್ತೀನಿ, ಕೇಳಿ. ಮೇನ್ ಎಂಟ್ರೆನ್ಸ್ ಇಲ್ಲೇ ಕೌಂಟ್ರು ನಡೀರಿ. ನೋಡಿ ವಿಶೇಷ ದರ್ಶನ ಅಂತೆ. ವಿಶೇಷ ದರ್ಶನ 100 ರೂಪಾಯಿ ಆದ್ರೂ ಎಷ್ಟು ಕ್ಯೂ ನಿಂತಿದ್ದಾರೆ. ಫುಲ್ಲು ಕ್ಯೂ ನಿಂತವ್ರೆ. ಇಲ್ಲಿ ನೋಡಿ ಆ ದೇವರಿಗೆ ತುಂಬ ಶ್ರೇಷ್ಠ ಅಂತ, ಆ ದೇವ್ರಿಗೆ ಸಖತ್ತು ಶ್ರೇಷ್ಠ ಅಂತ ಇಲ್ಲಿ ಬಂದು ಕುಂಕುಮ ಎಲ್ಲ ಎಸಿತಾರೆ. ಎಲ್ಲರೂ ಈ ಥರ ಹಿಂಗೆ ಅರಿಶಿನ ಕುಂಕುಮನ ಹಣೆಗೆ ಹಚ್ಕೊಂಡು ಬರ್ತಾರೆ. ಆ ದೇವರಿಗೆ ತುಂಬ ಇಷ್ಟ ಆಯಿತು ಅಂತ. ನಮ್ಮದು VIP ದರ್ಶನಕ್ಕೆ ಬಂದ್ರೂ ಎಷ್ಟು ಕ್ಯೂ ಇದ್ದಾರೆ ಗೊತ್ತಾ? ಪಾ ನೋಡಿ, ಅಲ್ಲೆಲ್ಲ ಕ್ಯೂ. ಅದು
ಇನ್ನೇನು ಎಲ್ಲಮ್ಮ ದರ್ಶನ ಮಾಡ್ತೀವಿ ಇವಾಗ, ನೋಡೋಣ. ಎಲ್ಲಮ್ಮ ದೇವಿ ಇದೇ ಮೇನು ಗರ್ಭಗುಡಿ. ವಿಡಿಯೋ ಮಾಡ್ತಾ ಚಾನಲ್ ರೈಡರ್ ಡಿಚ್ಚಿ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಣ. ರೈಡರ್ ಡಿಚ್ಚಿ ಅಂತ. ಯಾವುದು ರೈಡರ್ ಡಿಚ್ಚಿ ಅಂತ ನೋಡಿ. ಇದು ಮೊದಲೆಲ್ಲ ಇಲ್ಲಿ ಮೇಲೆ ಹೋಗಕ್ಕೆ ಬಿಡ್ತಾಯಿದ್ರು, ಬಟ್ ಇವಾಗ ಮೇಲೆ ಹೋಗಕ್ಕೆ ಬಿಡಲ್ಲ. ಎಷ್ಟು ದರ್ಶನ ಮಾಡ್ಕೊಂಡು ಹಂಗೆ ಸೀದಾ ಹೋಗ್ತಾ ಇರಬೇಕು. ಮೊದಲೆಲ್ಲ ಇಲ್ಲಿ ಮೇಲ್ಗಡೆ ದೀಪ ಹಚ್ಚಕ್ಕೆ ಬಿಡೋರು, ಇವಾಗ ಎಲ್ಲೂ ದೀಪ ಹಚ್ಚಕ್ಕೆ ಬಿಡ್ತಿಲ್ಲ. ಇದೇ ಮೇನ್ ಎಂಟ್ರೆನ್ಸು. ವಿ ಐ ಪಿ ಲೈನು ಮತ್ತು ನಾರ್ಮಲಾಗಿ ಬರೋರು ಎರಡೂ ಒಂದೇ ಕಡೆ ಸೇರ್ಕೊಳ್ತಿದ್ವಿ. ಮೇನ್ ಎಂಟ್ರೆನ್ಸು ಇದೆ. ಇಲ್ಲೇ ಬಂದು ದೇವರಿಗೆ ಭಂಡಾರಗಳೆಲ್ಲ ಇಲ್ಲೇ ಆಗ್ತವೆ ನೋಡಿ. ಕ್ಯೂಗಳು ನೋಡಿ ಎಷ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ತೋರ್ಸೋಕ್ಕಾಗುತ್ತೆ ಅಷ್ಟು ನನ್ನ ಕೈಲಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ಶುಕ್ರವಾರ ಇರೋದ್ರಿಂದ ತುಂಬ ರಶ್ ಇದೆ ಇವತ್ತು. ಇವತ್ತು ಅಮ್ಮನ ವಾರ ಇರೋದ್ರಿಂದ ಫುಲ್ಲು ರಶ್ ಇದೆ. ಫೈನಲಿ ತೋರಿಸಿದ್ದಾಯ್ತು. ಎಲ್ಲ ಬನ್ನಿರಿ, ಫೈನಲಿ ಎಲ್ಲಮ್ಮ ಗುಡ್ಡ ದರ್ಶನ ಆಯಿತು. ಕಷ್ಟಪಟ್ಟು ದರ್ಶನ ಮಾಡಾಯ್ತಪ್ಪ. ಫೈನಲಿ ದರ್ಶನ ನಿಮಗೂ ಎಲ್ಲ ಚೆನ್ನಾಗಾಯ್ತಾ ಹೇಳಿ. ಈಗ ಮೊನ್ನೆ ಮಾಡಿ ಅಭಿಷೇಕ ಮಾಡಿ ಒಂದು ಬಳಿ ಅಷ್ಟ ಹಾಕಿ ನಾವು 5 ಈ ಸಜ್ಜೆ ಮೆಟ್ಟಿಗೆ ನೀವು ದೇವ್ರ ಮಕ ತಕ್ಕಂಡು ಹೋದ್ರ ಅಕ್ಕಿಗೆ ಬೆಲೆ ಕೊಟ್ಟಾಗಬೇಕು ನೀವು. ಹೌದಲ್ಲ, ಬಳಿ ಅಲ್ಲಿ ನಿಮ್ಮಲ್ಲೇ ಇಡಬೇಕು. ಹಿಂಗ ತಕ್ಕಂಡು ಹಿಂಗ ಹೋದ್ರೆ ನೋಡ ನಿಮ್ಮ ಗಡ್ಡಕ್ಕೆ ನಾನಲ್ಲ ತಾಯಿ ಮುಖ್ಯ ಹೇಳ್ತೀನಿ, ನನಗೆ ಹೇಳೋದಲ್ಲ. ಆಯ್ತು ಕೊಡಮ್ಮ, ಹೇಳಪ್ಪ. ಈಗ ದೇವಿಗೂ ಗುರು ನಡೀತೈತಿ. ಪರಶುರಾಮಂದು ಅದು ಅಲ್ಲಿ ಅವ್ರಿಗೆ ಪರಶುರಾಮ ಮಾತಂಜವ ಜೋವ ಎಕ್ಕೈ ಜೋಗಯ್ಯ ಜಮದಗ್ನಿ ಗಣೇಶ್ವರಜ್ಜ ಅಲ್ಲಿ ಎಲ್ಲಮ್ಮನ ಗಂಟವ. ಅದು ಭಾಳ ಚಂದಾಗ ನಡೀತೈತಿ. ಜಗ್ಗ ಕುರು ನಡೀತೈತಿ. ಏನ್ ಮಾಡಿದೆ? ಒಳ್ಳೇದಾಕೈತಿ ನೋಡ. ಈಗ
ಅದಕ್ಕ ಯಾಕ ಮನಿ ತಗದ ಈಗ ಬೇಕಿ ಮಾಡ್ಬೇಕು ನಾವು. ಇಲ್ಲೇ ಆಯ್ತು, ಅದ್ ಬಗ್ಗೆ ಇಷ್ಟು ಹೇಳಿ ಸಾಕು. ಒಳ್ಳೇದಾಕತಿ ನೀವು ತಕೊಂಡ್ ಹೋದ್ರು ನಿಮಗ್ ಮುಂದ ದಾರಿ ಸಿಗ್ತೈತಿ, ಗುರು ಸಿಗ್ತೈತಿ. ಒಳ್ಳೇದಾಕತಿ. ಏನಿಲ್ಲ, ಸುಮ್ಮನೆ ಅದು ಇದಕ್ಕೆ ಹಾಕಕ್ಕೆ ಅಷ್ಟೇ. ನಿಮ್ಮ ಹತ್ರ ಏನು ಹೇಳ್ತೀರಾ ಕೇಳೋಣ ಅಂತ ಅಷ್ಟೇ. ಒಳ್ಳೇದಾಕತಿ ಅಂತ ಹೇಳಿ ನಾನು ಅಷ್ಟೇ. ಅಲ್ಲ, ದೇವ್ರ ಬಗ್ಗೆ ಏನು ಗೊತ್ತಿಲ್ವಾ? ದೇವ್ರ ಬಗ್ಗೆ ಗೊತ್ತೈತಿ, ದೇವ್ರ ಬಗ್ಗೆ ಹೇಳಕತ್ತಿ. ಅದೇ ದೇವ್ರ ಬಗ್ಗೆ ಹೇಳಿ. ಆಕೆ ಅವ್ರ ದೇವ್ರ ಬಗ್ಗೆ ಆಕೆ ಹೆಂಗ ನೇಜಿಲಿಂದ ನೀವು ತಗೊಂಡ್ ಹೋದ್ರು ನೇಜಿಲಿಂದ ಹಾಲು ತುಪ್ಪ ಎಲ್ಲ ಸಂಗ್ರಹ ಗೊತ್ತಾಯ್ತು. ಮಾಡ್ಕೊಂಡು ದೇವ್ರು ಬಂದಿಲ್ಲ ಹೆಂಗ್ ಕೂತ್ಕಂತು. ಪರಶುರಾಮ ಸ್ವಲ್ಪ ಕತೆ ಹೇಳಿ ಎಂದಿದ್ದು. ಪರಶುರಾಮ ಎಲ್ಲಮ್ಮ ಆಕಿ ಸಿದ್ಧರ ಪಾಳ್ಯದ ಸಿದ್ಧರ ಪಾಳ್ಯದಾಗಿದ್ದ ಬಂದು ನೆಂದ ಆಕಿ ಭೂಮಿಯಾಗಿದ್ದ ಹುಟ್ಟಿದಕ್ಕೆ ಆಕಿ ಪಾರ್ವತಿ ಪರಮೇಶ್ವರಿಯಿಂದ ಭೂಮಿ ತಾಯಿ ಆಕಿ ತಾಯಿ ಭುಗವತಿ ಅಂದ್ರೆ ಈಕೆ ತಾಯಿ ಆಕಿಗೆ. ಇಲ್ಲಿ ಯಲ್ಲಮ್ಮಗುಡ್ಡ ದೇವಸ್ಥಾನ ಹತ್ರ ದೊಡ್ಡ ಸ್ಕ್ಯಾಮ್ ನಡೆಯುತ್ತೆ. ಸ್ಕ್ಯಾಮ್ ಏನು ಅಂದರೆ, ಈ ಜೋಗತಿ ಅಂತ ಚಿಕ್ಕ ಚಿಕ್ಕ ಬುಟ್ಟಿ ಇಟ್ಕೊಂಡು ಬಂದ್ಬಿಡ್ತಾರೆ. ತಲೆಗೆ ಹಣೆ ಇಡ್ತೀನಿ, ಅದು ಏನೋ ಏನಂತಾರೆ ಅದಕ್ಕೆ, ಕುಂಕುಮ ಅಲ್ಲ, ಹಾಂ ಭಂಡಾರ ಅಂತ ಹೇಳ್ತಾರಲ್ವ, ಅದು ಹಣೆಗಿಡಕ್ಕೆ ಬರ್ತಾರೆ. ಅವ್ರು ನಿಮಗೆ ಒಳ್ಳೇದಾಗುತ್ತೆ ಅದಾಗುತ್ತೆ, ನಿಮ್ಮ ಹತ್ರ ಎಷ್ಟಿದೆ ದುಡ್ಡು ಕೊಡಿ ಅಂತೇಳಿ ಕೈಗಿಸ್ಕೊಂಡು, ಇಲ್ಲ ನಿಮಗೆ ಜಾಸ್ತಿ ದುಡ್ಡು ಆಗಬೇಕು ಅಂದರೆ ಇನ್ನೊಂಚೂರು ಒಂದು ದೊಡ್ಡ ನೋಟ್ ಕೊಡಿ, ನಿಮ್ಮ ಹತ್ರ ದೊಡ್ಡ ಜಾಸ್ತಿ ದುಡ್ಡು ಯಾವುದಿದೆ ಕೊಡಿ ಅಂತ ಕೇಳಿ ಇಸ್ಕೊಂಡು ನಿಮಗೆ ಸ್ಕ್ಯಾಮ್ ಮಾಡ್ತಾರೆ. ಈ ಥರ ಯಾರೇನೋ ಅವ್ರ ಹತ್ರ ಹೋಗೋಕ್ಕೆ ಹೋಗಬೇಡಿ. ಅವರಿಗೆ ಯಲ್ಲಮ್ಮ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ 5% ಗೊತ್ತಿಲ್ಲ. ಈ ದೇವ್ರು ಯಾಕೆ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಾರೆ. ಅಂಥವ್ರ ಹತ್ರ 5 ರೂಪಾಯಿ ಇಲ್ಲ 10 ರೂಪಾಯಿನೂ ಕೊಡೋಕೆ ಹೋಗಬೇಡಿ, ದೊಡ್ಡ ಸ್ಕ್ಯಾಮ್ ಅದು. ಓಕೆನಾ? ಏನು ಗೊತ್ತಾ, ಅಲ್ಲವರಿಗೆ ಈ ದೇವ್ರ ಬಗ್ಗೆ ಹಿಸ್ಟ್ರಿ ಕೇಳೋದ್ರ ಬದಲು ನಮ್ಗಿಂತ ಹೆಚ್ಚಾಗಿ, ಅಲ್ಲಿರೋರ್ಕಿಂತ ಹೆಚ್ಚಾಗಿ ನಮ್ಮ ಮೇಡಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಾರೆ, ಕೇಳಿ. ಎಲ್ಲರಿಗೂ ನಮಸ್ತೆ. ಇರೋ ಪತಿವ್ರತೆಯರಲ್ಲಿ ಇವರು ಕೂಡ ರೇಣುಕಾ ಯಲ್ಲಮ್ಮ ಅವರು ಕೂಡ ಒಬ್ಬರು. ಜಮದಗ್ನಿ ಮತ್ತು ರೇಣುಕಾ ತಾಯಿಯವರು ರೇಣುಕಾ ಮಹಾರಾಜರ ಮಗಳು ರೇಣುಕೆ. ಅವ್ರಿಗೆ ಮದುವೆ ಆಗಿ ಅವರು ಬರ್ತಾರೆ. ಮದುವೆ ಆಗಿ ಬಂದಮೇಲೆ ಎಷ್ಟು ಪತಿವ್ರತೆ ಆಗಿರ್ತಾರೆ ಅಂದರೆ, ನದಿ ತೀರದಲ್ಲಿ ಮರಳಿಂದ ಮಡಕೆನ ಮಾಡಿ ಇದು ಹಾವನ್ನ ತಲೆ ಮೇಲೆ ದಿಂಬಿಗೆ ಥರ ಇಟ್ಕೊಂಡು ನೀರನ್ನ ತೊಗೊಂಡು ಬಂದು ಆ ನೀರನ್ನ ತನ್ನ ಪತಿಯಾದ ಇವರು ಜಮದಗ್ನಿ ಅವರು ಇದಕ್ಕೆ ಪೂಜೆಗೆ ಕೊಡ್ತಾ ಇರ್ತಾರೆ. ಒಂದು ಸಲ ಹೀಗೆ ನೀರು ತರೋದಕ್ಕೆ ಅಂತ ನದಿ ಹತ್ರ ಹೋದಾಗ ಜೋಡಿ ಮೀನುಗಳು ನಲಿತಾ ಇರುತ್ತೆ. ಅದನ್ನು ರೇಣುಕ ಅವರು ನೋಡ್ತಾರೆ. ಅವ್ರಿಗೆ ನೋಡಿ ಅದು ಅವರ ಆ ಒಂದು ತಪ್ಪಭಂಗ ಆಗುತ್ತೆ. ಅವ್ರಿಗೆ ಮರಳಿಂದ ಮಡಕೆ ಮಾಡೋಕ್ಕೆ ಬರೋದಿಲ್ಲ. ಆ ಮಡಕೆನೂ ಒಡೆದೋಗುತ್ತೆ. ಅದೇ ಫಸ್ಟ್ ಟೈಮು ಅವರು ನೀರನ್ನ ತಗೊಂಡು ಬರೋದಿಲ್ಲ. ಇವರು ಜಮದಗ್ನಿಯವರ ಪೂಜಾ ಸ್ಥಳಕ್ಕೆ ನೀರನ್ನ ತರೋದಿಲ್ಲ. ಜಮದಗ್ನಿಯವ್ರಿಗೆ ತುಂಬ ಕೋಪ. ಯಾವಾಗ ರೇಣುಕಾ ನೀರನ್ನ ತರ್ದಿರ ಹಾಗೆ ಬರ್ತಾರೆ, ಜಮದಗ್ನಿಗೆ ತುಂಬ ಸಿಟ್ಟು ಬಂದುಬಿಡತ್ತೆ. ಅವರಿಗೆ ಒಟ್ಟು 4 ಜನ ಮಕ್ಕಳು. ಆ ಮಕ್ಕಳನ್ನ ಕರೀತಾರೆ. ನಿಮ್ಮ ತಾಯಿ ವ್ರತಭಂಗ ಮಾಡಿದ್ದಾರೆ, ಅವ್ರ ಕತ್ತನ್ನು ಕಡೀರಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾರೆ. ಅವ್ರು ಯಾವ ಮಕ್ಕಳನ್ನು ಕಡಿಯೋದಿಲ್ಲ. ಮಕ್ಕಳಿಗೆಲ್ಲ ಭಸ್ಮ ಆಗೋಗಿ ಅಂತ ಶಾಪ ಕೊಟ್ಬಿಡ್ತಾರೆ. ಆವಾಗ ಪರಶುರಾಮ ಕೂಡ ಜಮದಗ್ನಿಯವರ ಮಗ. ಪರಶುರಾಮನ ಕರೀತಾರೆ. ಪರಶುರಾಮ ಹೆಂಗೆ ಅಂದರೆ ತನ್ನ ತಂದೆ ಮಾತನ್ನ ಶಿರಸ ವಹಿಸಿ ಪಾಲಿಸೋವಂಥ ಮಗ. ಪರಶುರಾಮ ಬಂದಾಗ ಏನು ಆಜ್ಞೆ ಹೇಳಿ ಪಿತಾಜಿ ಅಂತ ಕೇಳಿದಾಗ, ನಿಮ್ಮ ತಾಯಿ ವ್ರತಭಂಗ ಮಾಡಿದ್ದಾರೆ, ಅವ್ರ ತಲೆನ ಕಡಿ ಅಂತ. 2 ಯೋಚನೆ ಮಾಡದೆ ತಂದೆ ಹೇಳಿದ ತಕ್ಷಣ ತನ್ನ ತಾಯಿಯ ಶಿರಾನ ಕಡಿತಾರೆ. ಆ ಶಿರಾನ ಕಡ್ದಿದ್ದ ಭಾಗನೇ ಬಂದು ಇಲ್ಲಿ ಈ ಸ್ಥಳದಲ್ಲಿ ಬೀಳೋದು. ಆದಮೇಲೆ ಅದರಿಂದ ಜಮದಗ್ನಿಗೆ ತುಂಬ ಸಂತೋಷ ಆಗುತ್ತೆ. ನೀನು ನನ್ನ ಮಾತನ್ನು ಪಾಲಿಸಿದೀಯಾ, ನಿನಗೇನು ವರ ಬೇಕೋ ಕೇಳು ಅಂತ ಜಮದಗ್ನಿ ಪರಶುರಾಮಂಗೆ ಹೇಳ್ತಾರೆ. ಆವಾಗ ಪರಶುರಾಮ ಫಸ್ಟ್ ಕೇಳೋ ವರ, ಭಸ್ಮ ಆಗಿರೋ ನನ್ನ ತಮ್ಮಂದವ್ರನ್ನ ಬದುಕಿಸ್ಕೊಡಿ ಅಂತ ಕೇಳ್ತಾರೆ. ತಥಾಸ್ತು ಅಂತ ಹೇಳಿ ತನ್ನ ತಮ್ಮಂದವ್ರನ್ನ ವಾಪಸ್ ಬದುಕಿಸ್ಕೊಡ್ತಾರೆ. 2ನೇ ವರ, ನಿಮ್ಮ ಕೋಪನ ಕಡಿಮೆ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಆಯಿತು ಅಂತ ಹೇಳಿ ಅದನ್ನೇ ಮಾಡ್ತಾರೆ. 3ನೇ ವರ, ನನ್ನ ತಾಯಿಗೆ ವಾಪಸ್ಸು ಜೀವ ಕೊಡು ಅಂತ ಕೇಳ್ತಾರೆ. ಆವಾಗ ಒಂದು ಸಲ ತಲೆ ಭಾಗ ಆಗಿರೋದಕ್ಕೆ ಜೀವ ಕೊಡೋಕ್ಕಾಗೋದಿಲ್ಲ. ಆದರೆ ಆ ತಲೆ ಭಾಗಕ್ಕೆ ಜೀವನ ಕೊಟ್ಟು ನಾನು ಜೀವ ಕೊಡ್ತೀನಿ ಅಂತ ಹೇಳಿ ಆವಾಗ ತಲೆ ಭಾಗಕ್ಕೆ ಜೀವ ಕೊಟ್ಟು ಆ ತಾಯಿನೇ ಇಲ್ಲಿ ಸವದತ್ತಿನಲ್ಲಿ ರೇಣುಕಾ ಯಲ್ಲಮ್ಮ ಆಗಿ ಬಂದು ಕೂತ್ಕೊಂಡು ಜನಗಳನ್ನ ಕಾಪಾಡ್ತಾ ಇರೋದು.
ಈ ಯಲ್ಲಮ್ಮ ದೇವಿ ಗುಡ್ಡ ದೇವಸ್ಥಾನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಬಾ. ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್.